ಮೀಟಿಂಗ್ ಮುಗಿಸಿ ನಾನು ಭಾಳ ತಡವಾಗಿ ಬಂದಿದ್ದೇನೆ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಕ್ಷಮಾಪಣೆಯನ್ನು ಕೇಳ್ತಾ ಇದ್ದೇನೆ. ಇನ್ನು ಅಸೆಂಬ್ಲಿಗೂ ಹೋಗಬೇಕಾಗಿದೆ. ವೇದಿಕೆಯಲ್ಲಿರುವಂಥ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸಸ್ ಎಕ್ಸ್ ಸರ್ವಿಸ್ ವೆಲ್ಫೇರ್ ಅಸೋಸಿಯೇಷನ್ ಬಂದಿದ್ದಾರೆ. I welcome you on behalf of my Karnataka men. All office bearers ಎಲ್ಲ ಕೂಡ ಇದ್ದಾರೆ. ಅರ್ಕೇಶ್ ಇದ್ದಾರೆ, ನಿಮ್ಮ ಅಧ್ಯಕ್ಷರು ಎಲ್ಲ ವೇದಿಕೆಯಲ್ಲ ಗಣ್ಯರಿದ್ದಾರೆ. ನಮ್ಮ ಮೌರ್ಯ ಅವರು ಕೂಡ, ನಮ್ಮ ಪಕ್ಷದ ಸ್ಪೋಕ್ಸ್ಮನ್, ನಮ್ಮ ಜನರಲ್ ಸೆಕ್ರೆಟರಿ ಕೂಡ ವೇದಿಕೆ ಇದ್ದಾರೆ. ಎಲ್ಲ ನಮ್ಮ ಮುಖಂಡರುಗಳಿದ್ದಾರೆ. ತಾವು ಕೂಡ ಎಲ್ಲ ರಾಜ್ಯದ ವಿವಿಧ ಮೂಲೆಯಿಂದ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳ ಅರ್ಪಿಸುತ್ತೇನೆ. 5 ವರ್ಷದಿಂದ ಪುಲ್ವಾಮಾ ದಾಳಿ ಬಗ್ಗೆ 44 ಜನ ಸೈನಿಕರು ಸತ್ತದ ಬಗ್ಗೆ ಅವರ ಕುಟುಂಬಕ್ಕೆ ನಾವೆಲ್ಲ ದಿನ ಕ್ಷಮೆ ಕೇಳಬೇಕು. ನಮಗೋಸ್ಕರ ಅವ್ರು ಮಾಡಿದಂತ ಪ್ರಾಣ ತ್ಯಾಗ, ಹೋರಾಟ, ಈ ದೇಶಕ್ಕೆ ಸೇವೆ, ಇದನ್ನೆಲ್ಲ ಸ್ಮರಿಸುವಂತ ಒಂದು ದೊಡ್ಡ ಅವಕಾಶ. ಈ ದೇಶಕ್ಕೆ ಕೃಷಿಕ, ಕಾರ್ಮಿಕ, ಶಿಕ್ಷಕ, ಕೊನೆಗೊಬ್ಬ ಸೈನಿಕ, ಇಷ್ಟು ಜನ ಮಾತ್ರ ಈ ದೇಶದ ಆಧಾರ ಸ್ತಂಭ ಅನ್ನೋದನ್ನ ನಾವ್ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ನನ್ನನ್ನು ಕರೆಸಿ ತಮ್ಮ ಅನೇಕ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಇವತ್ತು ನನ್ನ ಹತ್ರ ತಮ್ಮ ನೋವು, ಹಳಲನ್ನ ಹಂಚ್ಕೊಳ್ಬೇಕು ಅಂತ ಹೇಳಿ ತಾವು ಕರೆದಿದ್ದೀರಿ. ಈ ದೇಶಕ್ಕೆ ರಕ್ಷಣೆ ಮಾಡೋ ಜೊತೆಗೆ ತಮ್ಮ ಕುಟುಂಬದವರೆಲ್ಲ ಕೂಡ 8-9 ತಿಂಗಳು ತಮ್ಮ ಮನೆ ಬಿಟ್ಟು ಎಲ್ಲ ಕೆಲಸವನ್ನ ಮಾಡಿ ತಾವು ರಾಷ್ಟ್ರದ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೀರಿ. ತಮಗೆ ರಾಷ್ಟ್ರ ಮುಖ್ಯ. ತಮ್ಮ ಬದುಕು, ತಮ್ಮ ಜೀವನಕ್ಕಿಂತ ರಾಷ್ಟ್ರ ಮುಖ್ಯ. ಬೇಕಾದಷ್ಟು ಜನ ಭಯೋತ್ಪಾದನೆಯಲ್ಲಿ ಜೀವ ಹೋಗ್ತದೆ ಹೊರತು ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಪ್ರೀತಿ ಮನೋಭಾವದಿಂದ ನಾವು ಸಮಾಧಾನ, ಸ್ವಲ್ಪ ಫೋನಿಗೆ ನಿಲ್ಲಿಸಿ ಅಮ್ಮ ತಾಯಿ, ಆಮೇಲೆ ಫೋನ್ ಮಾತಾಡ, ಆಮೇಲೆ ನಾವು ದೇಶದ ಎಲ್ಲರೂ ಕೂಡ ಶಾಂತಿಯಿಂದ ಇದ್ರೆ ಮಾತ್ರ ನಮಗೆಲ್ಲ ಬದುಕಲಿಕ್ಕೆ ಸಾಧ್ಯ. ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿಗೋಸ್ಕರ ಬಹಳ ನಾಯಕರನ್ನ ಮಹಾತ್ಮ ಗಾಂಧೀಜಿಯಿಂದ ಹಿಡಿದು, ಇಂದಿರಾ ಗಾಂಧಿಯಿಂದ ಹಿಡಿದು ರಾಜೀವ್ ಗಾಂಧಿ ಅವರು ಕೂಡ ನಾವೆಲ್ಲ ಕಳ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಲಕ್ಷಾಂತರ ಮಂದಿ ದೇಶಕ್ಕೆ ಸ್ವಾತಂತ್ರ್ಯಕ್ಕೂ ಕೂಡ ತ್ಯಾಗ ಮಾಡಿದಂಥವ್ರು, ದೇಶನ ಕಾಯುವಂತ ಸಂದರ್ಭದಲ್ಲಿ ತಾವು ಬಂದೂಕ ಇಟ್ಕೊಂಡು ಕಾಯ್ದು ಬಿಸಿಲಿನಲ್ಲಿ, ಚಳಿನಲ್ಲಿ, ಕೊರೆನಲ್ಲಿ ಎಲ್ಲ ಕೂಡ ಪ್ರಾಣ ಕೊಟ್ಟಿದ್ದಂಥ ಇತಿಹಾಸ ನಾವು ಯಾರು ಕೂಡ ಮರಿಬಾರದು. ನಾನು ಇಲ್ಲಿ ಕೂತಿದ್ದಾಗ ನಮ್ಮ ಮೌರ್ಯ ಅವರು, ನಿಖೇತ್ ಮೌರ್ಯ ಅವರು, ನಾವು ಒಂದು ಸಣ್ಣ ಚೀಟಿ ಕೊಟ್ಟರು ನನಗೆ. ನಾನು ಆಗಾಗ ಒಂದು ಶ್ಲೋಕ ಹೇಳ್ತಾ ಇರ್ತೀನಿ, ನನ್ನ ಸ್ಕೂಲಲ್ಲಿ ಕಲಿತ ಶ್ಲೋಕ. ಏನದು ಅಂದ್ರೆ, ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನತ್ಯಾಯ, ಪರೋಪಕಾರಾಯ ದುರಂತಿ ಗಾಭ, ಪರೋಪಕಾರ ಇದಂ ಶರೀರಂ ಅಂತ ಒಂದು ಶ್ಲೋಕ ನಾನೆಲ್ಲ ಹೇಳಿದ್ದೆ ಅಂತ ಹೇಳಿ ನನಗೆ ಒಂದು ಚೀಟಿ ಇಟ್ಕೊಂಡಿದ್ದೀನಿ. ಅಂದ್ರೆ ಈ ಮರ ಇದೆಯಲ್ಲ, ಈ ಮರ ಇರೋದು ಹಣ್ಣು ಕೊಡದಂತೆ, ಸೌದೆ ಕೊಡಕ್ಕಂತೆ, ನೆರಳು ಕೊಡಕ್ಕಂತೆ, ಸ್ವಂತಕ್ಕೆ ಆ ಮರಕ್ಕೇನು ಪ್ರಯೋಜನ ಇಲ್ಲಂತೆ. ಹಂಗೆ ಹಸು ಇದೆಯಲ್ಲ, ಹಸು ಕೂಡ ಹಾಲು ಕೊಡ್ತದೆ, ಸಗಣಿ ಕೊಡ್ತದೆ, ಹೊಲ ಉಳ್ತದೆ, ಹೊತ್ಕೊಂಡು ಹೋಗ್ತದೆ, ಎಲ್ಲ ಕೂಡ ಗಾಡಿ ಕರ್ಕೊಂಡು ಹೋಗ್ತದೆ. ಆ ಸ್ವಂತಕ್ಕೇನು ಲಾಭ ಇಲ್ಲವಂತೆ. ನದಿ ಕೂಡ ಅದಕ್ಕೇನು ಪ್ರಯೋಜನ ಆಗೋದಿಲ್ಲವಂತೆ. ನದಿಗೆ ಆ ನೀರು ಹೋಗ್ತಾ ಇರ್ತದೆ, ಜನಕ್ಕೆ, ಪಕ್ಷಿಗಳ ನೀರು, ನಮ್ಮ ನೀರು, ಜಮೀನು ನೀರು ಒದ್ದೆ ಮಾಡಕ್ಕೆ. ಸೊ ಅದಕ್ಕೇನೋ ಸ್ವಂತಕ್ಕೇನೋ ಲಾಭ ಇಲ್ಲವಂತೆ. ಹಂಗೆ ಈ ಮನುಷ್ಯನ ಶರೀರ ಕೂಡ ಕೊನೆಗೆ ತನ್ನ ಸ್ವಂತಕ್ಕೆ ಏನೋ ಆಗೋದಿಲ್ವಂತೆ. ಬೇರೆಯವ್ರಿಗೆ ಸೇವೆ ಮಾಡಕ್ಕೇನೆ ಈ ಒಂದು ದೇಹ ಇದೆ ಅನ್ನೋ ಒಂದು ಮಾತು, ಸುಭಾಷಿತ ಮಾತನ್ನ ಅವರು ಹಂಗೆ ನಿಮ್ಮೆಲ್ಲರ ಕಣ್ಣೀರಿಗೆ ನಾವು ಸ್ಪಂದಿಸಬೇಕು. ಕಣ್ಣೀರ ಬಗ್ಗೆ ಆಲೋಚನೆ ಮಾಡಬೇಕು. ನಿಮ್ಮ ದುಃಖ ದುಮಾನವನ್ನ
ನೆನಪು ಮಾಡಿಕೊಡ್ಬೇಕು, ಅದಕ್ಕೆ ಪರಿಹಾರ ಕಂಡುಹಿಡಬೇಕು ಅಂತ ಹೇಳಿ ಈಗ ನೀವೆಲ್ಲ ಅನೇಕ ವಿಚಾರಗಳನ್ನ ನಮ್ಮ ಹರಕೇಶ್ ಅವರು ತಮ್ಮೆಲ್ಲರ ಪರವಾಗಿ ಪ್ರಸ್ತಾವನೆ ಮಾಡಿದ್ರು. ಕಣ್ಣೀರು ನಕ್ಕಿದ್ರೂ ಕಣ್ಣೀರು ಬರ್ತದೆ, ನಗುದ್ರು ಕಣ್ಣೀರು ಬರ್ತದೆ. ಸೊ ಅದರಿಂದ ನಕ್ಕಿದಾಗ ಸ್ವಲ್ಪ ಹೊತ್ತು ಮಾತ್ರ ನೆನಪಿರ್ತದೆ, ನೊಂದಂತ ಕಣ್ಣೀರು ಬಹಳ ಶಾಶ್ವತವಾಗಿ ಅದು ನೆನಪಾಗಿ ಉಳ್ಕೊಂಡಿರ್ತದೆ. ಅದಕ್ಕೆ ಯಾವ ರೀತಿ ಮಾಡಬೇಕು ಅಂತೇಳಿ ಇವತ್ತು ನಾನು ಕರೆಸಿದ್ದೀರಿ. ಎಂತ ಕರೆಸಿದ್ರು ಗೊತ್ತಿಲ್ಲ, ಒಂದು ಸಣ್ಣ ಅರ್ಜಿ ಕೊಟ್ಟಿದ್ದೀರಿ. ನಿಮ್ಮ ವೆಲ್ಫೇರ್ ಬೋರ್ಡ್ ವಿಚಾರದಲ್ಲಿ ಹಿಂದೆ ಸರ್ಕಾರ ಸ್ಥಾಪನೆ ಮಾಡಿತ್ತು, ಅದನ್ನ ಮತ್ತೊಂದು ಸರ್ಕಾರ ಬಂದು ವಾಪಸ್ ತಗೊಳ್ತು ಅಂತ ಹೇಳಿ ಈ ಒಂದು ಅರ್ಜಿಲಿ ನನಗೆ ಕೊಟ್ಟಿದ್ದಾರೆ. ನಾನು ಇಷ್ಟೇ ಹೇಳೋದು, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಉಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ ಅಂತ ಬಹಳ ಮುಖ್ಯವಾದಂತ ವಿಚಾರ. ಹಂಗೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ರು, ಅದು ವಾಪಸ್ ತೆಗೆದುಕೊಳ್ತು ಅಂತೇಳಿ ಬಹಳ ದುಃಖದಿಂದ ಅವರು ಕೆಲವು ಮಾತನ್ನ ಹೇಳಿದ್ರು. ಭಗವಂತ ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶದಲ್ಲಿ ನಾವು ಏನು ಒಳ್ಳೇದು ಮಾಡ್ತೀವಿ ಅದು ಮಾತ್ರ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ಕೂಡ ನಾವೆಲ್ಲ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ನಿಮ್ಮ ಬದುಕು ಬಹಳ ಕಷ್ಟವಾದ್ದು. ಮಿಲಿಟರಿಯವರು ಮಿಲಿಟರಿಗೆ, ನೇವಿಗೆ, ಈ ಕಡೆ ನಮ್ಮ ಏರ್ಫೋರ್ಸ್ಗೆ ತಂದೆ ಆದಂತ ಸ್ಥಾನಮಾನ ಇದ್ದು ಕೇಂದ್ರ ಸರ್ಕಾರ ಬೇಕಾದಷ್ಟು ಕಾನೂನುಗಳನ್ನು ಮಾಡಿ ರಕ್ಷಣೆ ಮಾಡ್ಕೊಂಡು ಬಂದಿದೆ. ಅದೇ ಕೆಲಸ ನೀವು CRPF ಅವರು ಮಾಡಿದ್ದೀರಿ. ಮತ್ತೆ ಯಾಕೆ ಈ ರಾಜ್ಯಕ್ಕೆ ಇದನ್ನ ಕಳಿಸಿದ್ರು? ನೀವು ರಾಜ್ಯದ ನೌಕರಲ್ಲ, ಸೆಂಟ್ರಲ್ ನೌಕರರು. ನಿಮಗೂ ಕೂಡ ಅದೇ ಸ್ಥಾನಮಾನ ಕೊಡಬೇಕಾದ್ದು ಯಾವುದೇ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, UPA ಇರಲಿ, NDA ಆಗಲಿ, ಅದರ ಒಂದು ದೊಡ್ಡ ಕರ್ತವ್ಯ ಮತ್ತು ಧರ್ಮ ಕೂಡ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಅದ್ರ ಬಗ್ಗೆ ನಮ್ಮ MP ಗಳ ಹತ್ರ ಯಾರ ಹತ್ರ ಮಾತಾಡಿ ಇದ್ರ ಬಗ್ಗೆ ವ್ಯಾಪಕವಾದಂತ ಚರ್ಚೆ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಮತ್ತು ಏನು ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಕಾಂಗ್ರೆಸ್ನ ಎಕ್ಸರ್ವಿಸ್ ಮೆನ್ಗೆ ಅಧ್ಯಕ್ಷರು ಇಲ್ಲಿ ಬಂದಿದ್ದಾರೆ, ಮಲ್ಲಿಕಾರ್ಜುನ್ ಅವರು ಕೂಡ ಹೇಳ್ತಾ ಇದ್ರು, ಇದೇನು ಕೆಲವು ನ್ಯೂನತೆ ಆಗಿದೆ, ಇದನ್ನು ನಾನು ಮುಖ್ಯಮಂತ್ರಿಗಳ ಹತ್ರ ಕೂಡಲೇ ನಾನು ಮಾತಾಡಿ ಇದಕ್ಕೆ ಯಾವ ರೀತಿ ನಾವು ಮರುಜೀವನ ಕೊಡಬೇಕು ಅನ್ನೋದನ್ನ ಚಿಂತನೆ ಮಾಡಿ ನಿಮ್ಗೊಂದು ದೊಡ್ಡ ಶಕ್ತಿ ಕೊಡೋ. ಇದು ಮಾನವೀಯತೆಯ ಪ್ರಶ್ನೆ, ಇದು ವೈಯಕ್ತಿಕವಾದ ವಿಚಾರ. ಯಾರು ಪರ್ಮನೆಂಟ್ ಆಗಿ ಇರುವುದಿಲ್ಲ, ಈ ಚೇರು ಪರ್ಮನೆಂಟ್ ಆಗಿ ಇರುವುದಿಲ್ಲ, ನನಗೂ ಪರ್ಮನೆಂಟ್ ಆಗಿ ಯಾವ ಚೇರು ಇರುವುದಿಲ್ಲ ಅನ್ನೋದು ಕೂಡ ನನಗೆ ಅರಿವಿದೆ. ಆದ್ರೆ ಈ ಪೆನ್ನು ಪೇಪರ್ ಸಿಕ್ಕಿದಾಗ ಏನ್ ನಾವು ಬರೀತೀವಿ, ಏನ್ ಸೈನ್ ಹಾಕ್ತೀವಿ, ಏನ್ ಆದೇಶ ಕೊಡ್ತೀವಿ ಅದು ಮಾತ್ರ ಕೆಲವು ದಿನ ಶಾಶ್ವತವಾಗಿರ್ತದೆ ಅಂತ ಕೂಡ ನನಗೆ ಅರಿವಿದೆ. ಆದ್ರಿಂದ ತಮಗೆ ತುಂಬ ಹೃದಯದಿಂದ ತಾವು ಮಾಡಿದಂತಹ ಸೇವೆ, ಈ ದೇಶಕ್ಕೆ ಏನ್ ಮಾಡಿದಿರಿ, ಈ ದೇಶಕ್ಕೆ ಏನ್ ತ್ಯಾಗ ಮಾಡಿದಿರಿ, ಬೇರೆಯವರು ನಿಮ್ಮ ಪ್ರಾಣನ ಒಂದ್ ಕಡೆ ಸೈಡ್ ಇಟ್ಬಿಟ್ಟು ಸಮಾಜನ ಬದುಕನ್ನ ತಾವು ಈ ದೇಶವನ್ನ ರಕ್ಷಣೆ ಮಾಡಿರೋದು ನಿಜವಾಗ್ಲೂ ನಾವು ಎಲ್ಲರೂ ಕೂಡ, ನಾವು ರಾಜಕಾರಣಿಗಳಾಗಿದ್ದವರು ಎಲ್ಲರೂ ರಾಜಕಾರಣಿಗಳಾದಂತ ಯೋಗ ಬರುವುದು. ರಾಜಕಾರಣ ಎಲ್ಲೆಷ್ಟೋ ಜನ ಆಗ್ತಾರೆ, ಅಧಿಕಾರ ಸಿಕ್ಕದ್ದು ಬಹಳ ಜನಕ್ಕೆ ಬಹಳ ಕಡಿಮೆ. ಎಷ್ಟು ಜನಕ್ಕೆ ಇರ್ಲಿಕ್ಕೆ ಸಾಧ್ಯ? 224 MLA ಆಯ್ತಾರೆ, 28 MP ಆಯ್ತಾರೆ, ಒಬ್ರು CM ಆಯ್ತಾರೆ, 33 ಜನ ಮಂತ್ರಿ ಆಯ್ತಾರೆ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಯಾರು ಹೊಸದಾಗೇನೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಜನ ಆಯ್ಕೆ ಮಾಡಿದಂಥ ತೀರ್ಪಿಗೆ ನಾವೆಲ್ಲರೂ ಕೂಡ ಗೌರವದಿಂದ ಕಾಪಾಡಿಕೊಂಡು ಈ ಸಂದರ್ಭದಲ್ಲಿ ನಾವು ಹೋಗ್ಬೇಕಾಗ್ತದೆ. ನಾನು ಇಷ್ಟೇ ಹೇಳೋದು ನಿಮಗೆ, ನಾವು ನೀವೆಲ್ಲ ಸೇರಿ ನಿಮ್ಮ ಏನು ವಿಚಾರ ಇದೆ, ಮತ್ತೊಂದು ದಿನ ನಾನು ಹರಕೇಶ್ ಅವ್ರ ಹತ್ರ, ನಿಮ್ಮ ಪದಾಧಿಕಾರಿಗಳ ಹತ್ರ ತಮ್ಮ ಸಮಸ್ಯೆ ಬಗ್ಗೆ ಯಾವ ರೀತಿ ಬಗೆಹರಿಸಬೇಕು ಅಂತೇಳಿ ಹುಡುಕಿ ಚರ್ಚೆ ಮಾಡಿ ಅದಕ್ಕೇನಾದ್ರು ಒಂದು ಪರಿಹಾರವನ್ನು ಒದಗಿಸ್ಕೊಡುವಂಥ ಕೆಲಸ ನಾನು ಮಾಡ್ತೇನೆ. ಮತ್ತು ನಿಮಗೆಲ್ಲ ಬೆಂಗಳೂರು ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದೀನಿ, ನೋಡೋಣ ಏನೇನು ಕಾನೂನು ಅವಕಾಶ ಇದೆ, ಎಕ್ಸ್-ಸರ್ವಿಸ್ ಮೆನ್ಗೆ ಯಾವ ರೀತಿ ಅವಕಾಶ ಇದೆ, ಇನ್ನೇನಾದ್ರು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ? ಏಕೆಂದ್ರೆ ತಮ್ಮ ಹಣನೇ ಮುಖ್ಯ ಅಲ್ಲ, ತಾವು ಸಂಪಾದನೆ ಮಾಡಿರುವಂತ ಗೌರವ, ಅನುಭವ, ಸಂಬಂಧ, ಪ್ರೀತಿ ಇವೆಲ್ಲ ಕೂಡ ಬಹಳ ಮನುಷ್ಯನಲ್ಲಿ, ನಮ್ಮ ಮನುಷ್ಯನ ಜೀವತ್ವದಲ್ಲಿ
ಬಹಳ ಅವಶ್ಯಕತೆ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ತಾವೆಲ್ಲ ಒಂದು ದೊಡ್ಡ ನಿವೃತ್ತಿ ಆಗಿದ್ದೀರಿ, ಈ ದೇಶಕ್ಕೆ ಹೋರಾಟ ಮಾಡಿದ್ದೀರಿ, ಸಮಾಜಕ್ಕೆ ಹೋರಾಟ ಮಾಡಿದ್ದೀರಿ. ತಮ್ಮ ನೋವು ನನಗೆ ಅರಿವಿದೆ. ಇಲ್ಲಿ ನಾನು ಸಂತೋಷದಿಂದ ಎರಡು ಮಾತಾಕಿ ಖಾಲಿ ಮಾತಾಡಿ ಹೋಗ್ಲಿಕ್ಕೆ ನನಗೆ ಬರಲಿಲ್ಲ. ಬಂದಂಥ ಸಂದರ್ಭದಲ್ಲಿ ನೀವು ಬಂದಂಥ ಹೃದಯಗಳಿಗೆ ತುಂಬೋದು ಅನ್ನೋದನ್ನ ಗಮನವನ್ನು ಇಟ್ಟಬೇಕು ಅಂತೇಳಿ ಇವತ್ತು ತಾವು ಮಾಡಿದಂಥ ತ್ಯಾಗನ ಮನದಲ್ಲಿ ಇಟ್ಕೊಂಡು ನಿಮ್ಮನ್ನೆಲ್ಲ ಭೇಟಿ ಮಾಡಲಿಕ್ಕೆ ಬಂದಿದ್ದೇನೆ. ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇರೋದು ಒಂದ್ ಕಡೆ ಒಂದು ಪುರಂದರದಾಸು, ಒಂದ್ ಕಡೆ ಒಂದು ಮಾತಿರ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುವನಾಭನ ಪಾದ ಭಜನೆ ಪರಮ ಸುಖ ಅಂತ. ಹಂಗೆ ನೀವೆಲ್ಲ ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ, ಈ ನಾಡಿಗೆ ರಕ್ಷಣೆ ಮಾಡಿದಂಥ ಜನರನ್ನ, ರಿಟೈರ್ಡ್ ಆದಂಥ ಜನರನ್ನ ಭೇಟಿ ಮಾಡುವಂಥ ಒಂದು ಸೌಭಾಗ್ಯ ಸಿಗ್ತಲ್ಲ, ಇದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬರ್ತೀನಿ, ಮತ್ತೆ ಭೇಟಿ ಮಾಡೋಣ. ನಿಮ್ಮ ಆಫೀಸ್ ವ್ಯವಸ್ಥೆ ಕರೆಸಿ ನಾನು ಬಂದು ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿ ಸರ್ಕಾರದ ವತಿಯಿಂದ ಏನು ಸಹಾಯ ಮಾಡಬೇಕಾದ್ರೆ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ಗಮನಕ್ಕೆ ಸರ್ ಅವರ ಮನೆಯಲ್ಲಿರುವಂತಹ ಪರ್ಸನ್